ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವ್ ಹೇಳಿದ್ರಲ್ಲ, ಇಷ್ಟು ಸಾಕು. ನೀವ್ ಏನ್ ಕೇಳಿದ್ರು ನಾನು ಕೊಡ್ತೀನಿ ಗುರುಗಳೇ. ನನಗೆ ವಸ್ತುಗಳ ಮೇಲೆ ವ್ಯಾಮೋಹ ಇಲ್ಲ. ನನ್ನ ಶಕ್ತಿನೇ ನನಗೆ ಆಸ್ತಿ. ಹಣ ನನಗೆ ಹೆಣಕ್ಕೆ ಸಮಾನ. ನನ್ನ ಬೇಡಿಕೆಗಳೇ ಬೇರೆ ಇದೆ. ಸಮಯ ಬಂದಾಗ ನಾನೇ ನಿನ್ನನ್ನು ಕೇಳ್ತೀನಿ. ಅದನ್ನು ಪೂರೈಸಿದ್ರೆ ಸಾಕು. ಆಯ್ತು ಗುರುಗಳೇ, ಹಾಗೆ ಮಾಡ್ತೀನಿ. ನಾನು ಈ ಪೂಜೆ ಮಾಡಿ ನನ್ನ ಶಕ್ತಿ ಸ್ವಲ್ಪ ಕುಗ್ಗಿದೆ. ಅದನ್ನ ಮರಳಿ ಪಡ್ಕೋಬೇಕು ಅಂತಂದ್ರೆ ಮತ್ತೆ ನಾನು ಧ್ಯಾನಕ್ಕೆ ಕೂರಬೇಕು. ನನಗೆ ಏಕಾಂತದ ಅವಶ್ಯಕತೆ ಇದೆ. ನೀನಿನ್ನು ಹೊರಡು. ಸರಿ ಗುರುಗಳೇ. ಅಮ್ಮವ್ರೆ, ಇವತ್ತು ಶುಕ್ರವಾರ ಶಾಂಭವಿ ದೇವಿ ಪೂಜೆ ಮಾಡಬೇಕು. ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಂದು ಕರ್ಪೂರ ಹಚ್ಚಿ ಪೂಜೆ ಮಾಡಿ. ಏನಾಯ್ತಮ್ಮ? ಏನು? ಪೂಜೆ ಮಾಡ್ಬೇಕಾ? ಕರ್ಪೂರ ಹಚ್ಬೇಕಾ? ಇನ್ನು ಮುಂದೆ ಈ ಮನೆಯಲ್ಲಿ ಪೂಜೆ ಪುನಸ್ಕಾರ ಯಾವುದು ನಡೆಯೋ ಹಾಗಿಲ್ಲ. ಪೂಜೆ ರೂಮಿಂದ ಏನೇನ್ ಸಾಮಾನ್ ಇದೆಯೋ ಎಲ್ಲ ಎತ್ತಿ ಆಚೆ ಬಿಸಾಕಿ. ಅಮ್ಮ, ಯಾಕಮ್ಮ ಹೀಗೆ ಹೇಳ್ತಿದ್ದೀರಾ? ಶಾಂಭವಿ ದೇವಿ ಪೂಜೆ ಮಾಡಲ್ವಮ್ಮ? ಯಾಕೆ ಮಾಡ್ಬೇಕು? ಶಿವಗಾಮಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅವಳು ನಮ್ಗೆ ಏನ್ ಮಾಡಿದಾಳೆ? ನನ್ ಮಗಳು ಶಾಂಭವಿ ಏನ್ ತಪ್ಪು ಮಾಡಿದ್ಲು? ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದು ಇಡೀ ಸಾಮ್ರಾಜ್ಯನೇ ನೋಡ್ಕೋಬೇಕಾದವಳು ನಮ್ ಶಾಂಭವಿ. ಅಲ್ಪ ಆಯುಷ್ಗೆ ನಿಮ್ ದೇವಿ ಅವಳ ಕಿತ್ಕೊಂಡ್ಬಿಟ್ಲಲ್ಲ. ನನ್ನ ಮಗಳನ್ನ ಕೊಂದ ರಾಕ್ಷಸರಿಗೆ ನಿಮ್ಮ ದೇವಿ ಯಾವ ಶಿಕ್ಷೆ ಕೊಟ್ಟಿದ್ದಾಳೆ? ಈಗ್ಲೂ ನನ್ ಮಗಳು ಮುಕ್ತಿ ಸಿಗದೆ ಅಂತರ್ ಪಿಶಾಚಿಯಾಗಿ ಅಲ್ಲಾಡ್ತಾ ಇದ್ದಾಳೆ. ಅಷ್ಟಕ್ಕೆ ಬಿಟ್ಲ ನಿಮ್ಮ ದೇವಿ? ಯಾವ್ದೋ ಒಬ್ಬ ಹೆಂಗಸ್ನ ನಮ್ ಮನೆಗ್ ಕಳ್ಸಿ ನಿಮ್ ಮನೇಲಿ ದೇವಿ ಅವತಾರ ಆಗ್ತಾಳೆ, ಅದಕ್ ನೀನ್ ತಯಾರಾಗಿರಮ್ಮ, ತುಂಬಾ ಅರ್ಚನೆಗಳು ತುಂಬಾ ಪರೀಕ್ಷೆಗಳೆಲ್ಲ ಬರುತ್ತೆ ಅಂತ ಹೇಳಿದ್ಲು. ಅದೆಲ್ಲದನ್ನು ನಾನು ಸಹಿಸ್ಕೊಂಡೆ. ಕೊನೆ ಪಕ್ಷ ಆ ಮಗುನಾದ್ರೂ ಹುಟ್ಟಕ್ಕೆ ಬಿಡ್ಬೇಕಿತ್ತು. ಆದ್ರೆ ನಿಮ್ ದೇವಿ ಅದಕ್ಕೂ ಅವಕಾಶ ಮಾಡ್ಕೊಟ್ಟಿಲ್ವಲ್ಲ. ನಟ್ಟ ನಡು ಬೀದಿಯಲ್ಲಿ ನನ್ ಹೊಟ್ಟೆಗೊಡ್ದು ಆ ಮಗುನು ನನ್ ಕೈಯಿಂದ ಕಿತ್ಕೊಂಡ್ಲು. ನಾನ್ ಕೇಳದ್ನ? ನನ್ಗ ಮಗು ಬೇಕು ಅಂತ ನಾನ್ ಕೇಳದ್ನ? ಆಸೆ ತೋರಿಸಿ ಮೋಸ ಮಾಡೋದ್ ಯಾಕೆ? ನಮ್ಮನ್ನ ನಾವೇ ಕಾಪಾಡ್ಕೋಬೇಕು ಅಂದ್ರೆ ಈ ದೇವ್ರು ತಿಂಡ್ರು ಪೂಜೆ
ನಂಬಾರ್ದಾಗಿತ್ತು. ದುಡ್ಡನ್ನ ನಂಬೇಕಿತ್ತು. ಆಗ್ಲಾದ್ರೂ ಇವತ್ತಿಗೂ ನನ್ ಮಗಳು ನನ್ ಜೊತೆಗೆ ಇರೋಳು. ನನ್ ಮಗಳನ್ನ ಸಾಯ್ಸಕ್ ಬಂದವ್ರ ಮುಖದ ಮೇಲೆ 10 ಲಕ್ಷನೋ 15 ಲಕ್ಷನೋ ಬಿಸಾಕಿ ನಿನ್ನ ಕಳಿಸ್ದವ್ರನ್ನ ಸಾಯಿಸ್ಬಿಡು ಅಂದಿದ್ರೆ ನನ್ ಶತ್ರುಗಳಾದ್ರೂ ನಿರ್ನಾಮ ಆಗಿರೋರು. ನನ್ನ ಹತ್ರ ದುಡ್ಡಿಗೆ ಏನ್ ಕಮ್ಮಿ ಇತ್ತು, ಆದ್ರೆ ನಾನು ದುಡ್ಡಿಗಿನ್ನ ಜಾಸ್ತಿ ದೇವರನ್ನ ನಂಬಿದ್ದೆ. ಅದೇ ನಾನ್ ಮಾಡಿರೋ ದೊಡ್ಡ ತಪ್ಪು. ಆದ್ರೆ ಈಗ ನನ್ಗೆ ಅರ್ಥ ಆಗಿದೆ, ದೇವ್ರಿಗಿಂತ ಜಾಸ್ತಿ ದುಡ್ಡಿಗೆ ಶಕ್ತಿ ಇರೋದು ಅಂತ. ನೋಡಿ, ಒಂದು ಮಾತು ಎಲ್ರೂ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ಈ ಮನೆಯಲ್ಲಿ ಪೂಜೆ ನಡೀಬಾರ್ದು. ಕರ್ಪೂರ ಹಚ್ಚಬಾರ್ದು, ಮಂತ್ರ ಕೇಳಿಸಬಾರ್ದು, ಹಾರ ಹಾಕ್ಬಾರ್ದು. ಅಕಸ್ಮಾತ್ ನನ್ ಮಾತು ಮೀರಿ ಯಾರಾದ್ರೂ ಪೂಜೆ ಮಾಡಿದ್ರು ನಾನು ರಾಕ್ಷಸಿ ಆಗ್ಬೇಕಾಗುತ್ತೆ. ಹಲೋ, ಹೇಳಿ ಶಿವಕುಮಾರ್. ಮೇಡಮ್, ಐ ಆಮ್ ವೆರಿ ಸಾರಿ ಮೇಡಮ್. ಅದೇನ್ ಹೇಳ್ರಿ? ಒಂದು ಬ್ಯಾಡ್ ನ್ಯೂಸ್ ಮೇಡಮ್. ಬ್ಯಾಡ್ ನ್ಯೂಸಾ? ಏನದು? ನಾವು ನಿನ್ನೆ ಮಿಷಿನ್ ಪ್ಯಾಕ್ ಮಾಡೋಕ್ಕೆ ಪ್ಯಾಕಿಂಗ್ ಮೆಟೀರಿಯಲ್ಸ್ 5 ಲೋಡ್ ತರಿಸಿದ್ವಿ ಮೇಡಮ್. ನಿನ್ನೆ ಸಂಜೆನೇ ಅದನ್ನು ಅನ್ಲೋಡು ಮಾಡಿಸಿದ್ವಿ. ಅದಕ್ಕೀಗ